ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ.ವಿ. ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಹೇಗೆ ಮಾರ್ಗವನ್ನು ರೂಪಿಸಿಕೊಳ್ಳಬೇಕು, ಏನು ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಈ ತಿಂಗಳಲ್ಲಿ ಆರ್ಥಿಕವಾದಂತಹ ಬದಲಾವಣೆಗಳು ಏನಾದರೂ ಇದೆಯಾ, ಆರ್ಥಿಕ ಅಭಿವೃದ್ಧಿ ಇದೆಯಾ, ಅಥವಾ ಕೌಟುಂಬಿಕವಾದಂತಹ ಸಮಾಧಾನ ನೆಮ್ಮದಿ ಕೊಡ್ತಕ್ಕಂತಹ ಅಂಶಗಳು ಏನಾದರೂ ಇದೆಯಾ ಅನ್ನತಕ್ಕಂತಹ ವಿಚಾರವನ್ನು ನಾವು ಗ್ರಹಗತಿಗಳಿಗೆ ಅನುಸಾರವಾಗಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಗ್ರಹಗತಿಗಳು ಹೇಗೆ ಇರುತ್ತೆ ಅನ್ನತಕ್ಕಂಥ ರಾಶಿಯಲ್ಲಿಯೇ ಶನಿ ಇದ್ದಾನೆ, 7.5 ನಡೀತಾ ಇದೆ. ಶುಕ್ರನು ಕೂಡ ಇರತಕ್ಕಂಥದ್ದು. 12ನೇ ಭಾವದಲ್ಲಿ ಕುಜ, ರಾಹು, ಬುಧಾದಿತ್ಯ ಈ 4 ಗ್ರಹಗಳು, ಮತ್ತು 6ನೇ ಮನೆಯಲ್ಲಿ ಕೇತು, ಮತ್ತು 6ನೇ ಮನೆಯಲ್ಲಿ 3ನೇ ತಾರೀಕು ಕೇತುಗ್ರಸ್ಥ ಚಂದ್ರಗ್ರಹಣ ನಡೀತಾ ಇದೆ. ಮೀನರಾಶಿಯವರಿಗೂ ಕೂಡ ಇದರ ಸ್ವಲ್ಪ ಕೆಟ್ಟ ಪರಿಣಾಮ ಇರುತ್ತೆ. ಅಂದರೆ ಸಂಪೂರ್ಣವಾಗಿ ಅಲ್ಲ, ಆಂಶಿಕವಾದಂತಹ ಪರಿಣಾಮ ಇರುತ್ತೆ. ಅನಾರೋಗ್ಯ ಸಮಸ್ಯೆಯಂತಹದ್ದು ಕಾಡಬಹುದು. ಆದ್ದರಿಂದ ಆ ಗ್ರಹಣದ ಸಮಯದಲ್ಲಿ ಅಲ್ಪ ಸಮಯದಲ್ಲೇ ಕೆಲವೊಂದು ಜಪ ತಪ ಇವುಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ತಿಂಗಳಲ್ಲಿ ಮೀನರಾಶಿಯವರು, ಏಕೆಂದರೆ ಈಗಾಗಲೇ ಹಲವು ತಿಂಗಳುಗಳಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಆರ್ಥಿಕವಾದಂತಹ ಒಂದು ಅಭಿವೃದ್ಧಿ ಇಲ್ಲ, ಮನಸ್ಸಿನಲ್ಲಿ ಏನೋ ಒಂದು ರೀತಿ ಗೊಂದಲ, ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ, ಹಿಡಿದಂಥ ಕೆಲಸ ಯಾವುದೂ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತಾ ಇತ್ತು. ಅದು ಹಾಗೆ ಮುಂದುವರಿತಕ್ಕಂತಹದ್ದು ಕೂಡ ಇರುತ್ತೆ. ಯಾಕೆಂದರೆ ಜೂನ್ ನಂತರದಲ್ಲಿ ಗುರುಬಲ ಬರುವುದರಿಂದ ಮೀನರಾಶಿಯವರು ಸ್ವಲ್ಪ ಚೇತರಿಸಿಕೊಳ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಕಾರ್ಯದ ಒಂದು ಅಭಿವೃದ್ಧಿ ಯಾವುದೇ ಹಿಡಿದ ಕಾರ್ಯದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಕಾಣಬಹುದು. ಅಲ್ಲಿಯವರೆಗೆ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟು ಜೀವನವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ 12ನೇ ಮನೆಯಲ್ಲಿ ದ್ವಿತೀಯಾಧಿಪತಿ ಅಂದರೆ ಧನಾಧಿಪತಿ, 2ನೇ ಮನೆಯನ್ನು ನಾವು ಯಾವುದಕ್ಕೆ ನೋಡಬೇಕು, ಕುಟುಂಬ ಸ್ಥಾನ, ಧನ, ಆರ್ಥಿಕ ಸಮಸ್ಯೆಗಳು ಅಥವಾ ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಮಾತಿಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ 2ನೇ ಮನೆಯಿಂದ ಪ್ರಧಾನವಾಗಿ ನಾವು ನೋಡ್ತಕ್ಕಂಥದ್ದು. 2ನೇ ಮನೆಯ ಅಧಿಪತಿ ಮೀನರಾಶಿಯವರಿಗೆ 12ನೇ ಮನೆಯಲ್ಲಿ ಇರುವುದರಿಂದ, ತನ್ನ ಶತ್ರುವಿನ ಜೊತೆಯಲ್ಲಿ ಇರುವುದರಿಂದ ಅನಾವಶ್ಯಕವಾಗಿ ಕೂಡಿಟ್ಟ ಹಣ ಎಲ್ಲ ಖರ್ಚಾಗಿ ಹೋಗತಕ್ಕಂತಹ ಸಂದರ್ಭಗಳು ಕೂಡ ಉಂಟು ಈ ತಿಂಗಳಲ್ಲಿ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಕುಟುಂಬದಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಮಾತಿನ ಒಂದು ಕಾರಣಕ್ಕೋಸ್ಕರ ಮನಸ್ತಾಪಗಳು ಜಾಸ್ತಿ ಆಗತಕ್ಕಂಥದ್ದು. ಅದರಲ್ಲೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಆಸ್ತಿ ವಿವಾದಗಳಿರುತ್ತೆ. ಅದು ತಾರಕಕ್ಕೆ ಏರತಕ್ಕಂತಹದ್ದು ಕೂಡ ಈ ತಿಂಗಳಲ್ಲಿ ಉಂಟು. ಆದ್ದರಿಂದ ಆದಷ್ಟು ತಾಳ್ಮೆಯಿಂದ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಆದ್ದರಿಂದ ಇದನ್ನು ಸರಿಯಾಗಿ ಫಾಲೋ ಮಾಡಿ. ಜೊತೆಯಲ್ಲಿ ನೀವು ಯಾವುದೇ ಉದ್ಯೋಗ ಸ್ಥಳ ಇರ್ಬೋದು, ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ 100 ಬಾರಿ ಯೋಚಿಸಿ ಮಾತನಾಡಿ. ಮಾತು ಒಡೆದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು, ಮಾತು ಆಡಿದರೆ ಹೋಯಿತು ಅಂತ ಗಾದೆ ಇದೆ. ಅದರಿಂದ ಈ ವಾಕ್ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ವಾಕ್ಸ್ಥಾನ ದೂಷಿತವಾಗಿದ್ದರೆ ನಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳು ಬರುವುದಿಲ್ಲ. ಇದರಿಂದ ಶತ್ರುಗಳು ಸೃಷ್ಟಿಯಾಗಿ ಬಿಡ್ತಾರೆ. ಮೀನರಾಶಿಯವರು ಕೂಡ ಅದೇ ರೀತಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅನ್ನತಕ್ಕಂತಹ ಆಸೆ ಇದ್ದರೆ ಆಶ್ಚರ್ಯಕರವಾಗಿ ನಿಮಗೆ ಈ ತಿಂಗಳಲ್ಲಿ ನಿಮ್ಮ ಕನಸಿಗೆ ಸರಿಯಾಗಿರತಕ್ಕಂತಹ ಫ್ಲಾಟ್ ಇರ್ಬೋದು ಅಥವಾ ಒಂದು ಮನೆ ಯಾವುದೋ ಒಂದು ಸಿಗತಕ್ಕಂತಹದ್ದು ಕೂಡ ಉಂಟು. ಅಂದರೆ ಕೃಷಿ ಜಮೀನನ್ನು ಖರೀದಿ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಗ್ರಾಮದಲ್ಲಿ ಅಂತಹದ್ದು ಒಂದು ಒಳ್ಳೆಯ ನೀವು ಅಂದುಕೊಂಡಂತಹ ನಿಮಗೆ ಜಮೀನು ಸಿಗ್ಬೋದು, ಒಳ್ಳೆಯ ಸೈಟ್ ಸಿಗ್ಬೋದು. ಮನೆ ನೀವು ಅಂದುಕೊಂಡಿದ್ದರೆ ಅಂತಹ ಒಂದು ಮನೆ ಅಪಾರ್ಟ್ಮೆಂಟಲ್ಲಿರ್ಬೋದು ಅಥವಾ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಹೌಸ್ ಇಂತಹದ್ದು ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಅಂದರೆ ಕನಸಿಗೆ ಸರಿಯಾದಂತಹ ಮನೆ ಈ ತಿಂಗಳಲ್ಲಿ ಸಿಗತಕ್ಕಂತಹ ಒಂದು ಸಾಧ್ಯತೆಗಳು ಉಂಟು. ಯಾಕೆಂದರೆ ಗುರು ಆ ಸ್ಥಾನದಲ್ಲಿ ಇರುವುದರಿಂದ, ವಕ್ರಿಯಾಗಿರುವುದರಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅಂದರೆ ಈ ವಿಚಾರದಲ್ಲಿ ಮಾತ್ರ, ಹಣಕಾಸಿನ ವಿಚಾರದಲ್ಲಿ ಇದನ್ನು ಅನ್ವಯ ಮಾಡಿಕೊಳ್ಳೋಗೆ ಇಲ್ಲ.
ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಗತಿಯನ್ನು ನೋಡ್ಬೋದು. ಅಂದರೆ ಮದುವೆ ಆಗತಕ್ಕಂತಹ ಆ ವಯಸ್ಸಿಗೆ ಬಂದಿರತಕ್ಕಂತಹ ಮಗ ಇದ್ದರೆ ವಿವಾಹ ಈ ತಿಂಗಳಲ್ಲಿ ಫಿಕ್ಸ್ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸ್ತಕ್ಕಂತಹ ಅದನ್ನು ನೋಡಿ ಮಕ್ಕಳು ಚೆನ್ನಾಗಿದ್ದಾರೆ ಅಂದರೆ ಪೋಷಕರೇ ಅದೇ ಒಂದು ಸಂತೋಷ. ಅಂತಹದ್ದೆಲ್ಲ ಉಂಟಾಗುತ್ತೆ. ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ಪ್ರಗತಿ, ಅವರು ಯೌವನದಲ್ಲಿದ್ದರೆ ಅವರಿಗೆ ಮದುವೆ ಆಗತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳತಕ್ಕಂಥದ್ದು, ಅಂದರೆ ಸಂತಾನಪೇಕ್ಷಿತರ ಯಾರಿದ್ದಾರೆ ಅವರಿಗೆ ಒಳ್ಳೆಯ ಸುದ್ದಿ ಬರತಕ್ಕಂತಹದ್ದು ಕೂಡ ಉಂಟು. ಹೀಗೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನವ ವಿವಾಹಿತರು ಅವಿವಾಹಿತರು ಇಬ್ಬರಿಗೂ ಕೂಡ ಒಳ್ಳೆಯ ಒಂದು ದಿನಗಳು ಅಂಥೇಳಿ ಹೇಳಬಹುದು. ಇನ್ನು ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದ ಆ 3ನೇ ತಾರೀಕು ಸ್ವಲ್ಪ ಆ ಕೇತುವಿಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಜಪಿಸ್ತಕ್ಕಂಥದ್ದು ಒಳ್ಳೆಯದು. ಗ್ರಹಣದ ಸಮಯದಲ್ಲಿ ನಿರ್ದಿಷ್ಟವಾದಂತಹ ದಾನ ಧರ್ಮವನ್ನು ಸಂಕಲ್ಪ ಮಾಡಿಕೊಂಡು ಗ್ರಹಣ ಮುಗಿದ ನಂತರದಲ್ಲಿ ದೇವಾಲಯಕ್ಕೆ ಅದನ್ನು ದಾನವಾಗಿ ಕೊಡಿ. ಇದರಿಂದ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಶತ್ರುಗಳ ವಿಚಾರದಲ್ಲಿ, ಶತ್ರು ಅಂತಂದರೆ ಕೇವಲ ನೀವು ಮನುಷ್ಯರು ಅಂದರೆ ಕಣ್ಣಿಗೆ ಕಾಣತಕ್ಕಂತಹ ಶತ್ರು ಅಂತ ಹೇಳಿ ಅರ್ಥ ಅಲ್ಲ. ರೋಗ ಕೂಡ ಶತ್ರು ಅಂತವೇ ಹೇಳ್ತಕ್ಕಂಥ ರಿಪುಸ್ಥಾನ ಅಂತ ಹೇಳ್ತಾರೆ. ಅನಾರೋಗ್ಯ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ಅನಾರೋಗ್ಯ ಅಂದರೆ ಯಾವುದೋ ಒಂದು ಚಿಕ್ಕಪುಟ್ಟ ಒಂದಲ್ಲ ಒಂದು ರೀತಿಯಾದಂತಹ ಅನಾರೋಗ್ಯ ಬಾಧೆ, ಅದರಿಂದ ನಿರಂತರವಾಗಿ ನೋವನ್ನು ಅನುಭವಿಸ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಇಂತಹದ್ದು ಉಂಟಾಗತಕ್ಕಂಥದ್ದಿರುತ್ತೆ. ಅದರಿಂದ ಸರಿಯಾದ ರೀತಿಯಲ್ಲಿ ವೈದ್ಯರ ಒಂದು ಸಂಪರ್ಕವನ್ನು ಮಾಡಿ, ವೈದ್ಯರ ಸಲಹೆಯನ್ನು ಪಾಲಿಸಿ, ಅವರು ಹೇಳಿದಂತೆ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅವರು ಹೇಳಿದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಇನ್ನೇನು ಸಮಸ್ಯೆಗೆ ಉಂಟಾಗುವುದಕ್ಕಿಂತ ಆರೋಗ್ಯ ಸಂಬಂಧಿತವಾದಂತಹ ಬಾಧೆಗಳು ನಿಮ್ಮನ್ನು ಕಾಡತಕ್ಕಂತಹ ಸಾಧ್ಯತೆಗಳು ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಇರುವುದರಿಂದ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ಇನ್ನು ದಾಂಪತ್ಯ ಜೀವನ, ನಾನು ಆಗಲೇ ಹೇಳಿದೆ, ದಾಂಪತ್ಯ ಜೀವನದಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಬರ್ಬೋದು. ಆದರೆ ಅವಿವಾಹಿತರಿಗೆ ಮತ್ತು ನವವಿವಾಹಿತರಿಗೆ ಎಲ್ಲ ಒಳ್ಳೆಯ ಸುದ್ದಿ ಅನ್ನತಕ್ಕಂಥದ್ದು ಇರುತ್ತೆ. ಇದೇ ಆಸ್ತಿ ಸಂಬಂಧಿತವಾದದ್ದು, ಅಣ್ಣ ತಮ್ಮಂದಿರು, ಸಹೋದರ ಪರಸ್ಪರ ಇಂಥ ಆಸ್ತಿ ವಿವಾದಗಳು, ಇಂತಹದ್ದು ಕುಟುಂಬದಲ್ಲಿ ನೆಮ್ಮದಿ ಕೆಡಿಸ್ಬೋದು. ಆದರೆ ಏನು ಆಗಬೇಕು ಅಂತ ಅಂದುಕೊಂಡಿರ್ತಾರೆ, ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ರೆ ಅಂಥವರಿಗೆ ವಿವಾಹ ಸಿದ್ಧಿಯಾಗತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಒಂದು ಶುಕ್ರ ಉಚ್ಚನಾಗಿರುವುದರಿಂದ ಮಿತ್ರಸ್ಥಾನದಲ್ಲಿರುವುದರಿಂದ ಅವನೇ ಬಲಿಷ್ಠನಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಇನ್ನು ಕೇಂದ್ರದಲ್ಲಿ ಇರತಕ್ಕಂತಹ ಗ್ರಹಗತಿಗಳ ಬಗ್ಗೆ ನಾವು ನೋಡಿದಾಗ ಭಾಗ್ಯಸ್ಥಾನ ಅಂಥೇಳಿ ಹೇಳ್ತೀವಿ. ನೀವು ಯಾವುದೇ ಒಂದು ಅದೃಷ್ಟ ನಿಮಗೆ ಕುಲಾಯಿಸಬೇಕಾದರೆ ಅದೃಷ್ಟದಲ್ಲಿ ನೀವು ಏನೋ ಎಷ್ಟೋ ಕಷ್ಟಪಟ್ಟು ಪ್ರಯತ್ನ ಪಡ್ತಾರೆ, ಎಷ್ಟೋ ಜನ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತಾರೆ. ಆದರೆ ಫಲಿತಾಂಶ ಶೂನ್ಯ ಆಗಿಬಿಡುತ್ತೆ, ನಿರಾಸೆ ಆಗಿಬಿಡುತ್ತೆ. ಅದೇ ಕೆಲವೊಂದು ಈಗಾಗಲೇ ಎಷ್ಟೋ ಸಲ ಮೀನರಾಶಿಯವರು ಇಂತಹ ಒಂದು ಸಂದರ್ಭವನ್ನು ಎದುರಿಸಿದ್ದೀರಾ. ಇಂತಹ ಕೆಟ್ಟ ಸನ್ನಿವೇಶ ನಿಮ್ಮ ಜೀವನದಲ್ಲಿ ಬರ್ತಾನೇ ಇದೆ. ಈ ಶನಿಯ ಒಂದು ಪ್ರಭಾವ ಪ್ರಾರಂಭ ಆದ್ದಲ್ಲಿಂದಲೂ ಕೂಡ ಅದಕ್ಕೆ ಕೆಲವೊಂದು ಗುರುವಿನ ಒಂದು ದೃಷ್ಟಿ ಎಲ್ಲ ಇದ್ದಾಗ ನೀವು ಉದ್ಯೋಗ ಸ್ಥಳದಲ್ಲಿ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯವನ್ನು, ನೀವು ಮಾಡಿರ್ತಕ್ಕಂತಹ ಕೆಲಸವನ್ನು ಪ್ರಶಂಸೆ ಮಾಡತಕ್ಕಂಥ ಒಳ್ಳೆಯ ಹೆಸರು ಗಳಿಸ್ತೀರ. ಯಾವುದೋ ಪ್ರಾಜೆಕ್ಟ್ ಇದ್ದರೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಆ ಮೂಲಕ ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳತಕ್ಕಂಥದ್ದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ಇತರರು ಗುರುತಿಸ್ತಕ್ಕಂಥದ್ದು, ಅದು ಯಾವುದೇ ವೃತ್ತಿ ಇರಬಹುದು, ಕಲಾವಿದರಾಗಿರ್ಬೋದು, ಕೃಷಿ ಇರ್ಬೋದು, ಇನ್ನಿತರ ಕೆಲಸಗಳಿರ್ಬೋದು, ಸ್ವಂತ ಉದ್ಯೋಗ ಇರ್ಬೋದು, ಪಾರ್ಟ್ನರ್ಶಿಪ್ ಯಾವುದೇ ಆಗಲಿ, ಅದು ಕೆಲಸವೇ. ಅದಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳ ಅಂದರೆ 15 ತಾರೀಕಿನ ನಂತರದಲ್ಲಿ ಒಂದು ಉತ್ತಮವಾದಂತಹ ಒಂದು ಸಾಧನೆ, ಉತ್ತಮವಾದಂತಹ ಕೀರ್ತಿಯನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ಅದರಲ್ಲೂ ಕೂಡ ಈ ವೈದ್ಯ ವೃತ್ತಿ ಯಾರು ನೂತನ ಅಂದರೆ ನವವೈದ್ಯರು, ಯುವ ವೈದ್ಯರು ಏನಿದ್ದಾರೆ ಅವರು ವಿಶೇಷವಾದಂತಹ ಸಾಧನೆ, ಪುರಸ್ಕಾರ ಇವೆಲ್ಲ ಅವರಿಗೆ ಸಿಗತಕ್ಕಂಥದ್ದು. ಜೊತೆಯಲ್ಲಿ ಆ ವೈದ್ಯಕೀಯ ವೃತ್ತಿಯ ಒಂದು ಹೆಚ್ಚಿನ ಒಂದು ಪ್ರಾಕ್ಟೀಸ್ಗೋಸ್ಕರ ವಿದೇಶ ಪ್ರಯಾಣ ಯೋಗವೂ ಕೂಡ ಈ ಮೀನರಾಶಿಯವರಿಗೆ ಉಂಟಾಗುತ್ತೆ ಅಂತೇಳಿ ಹೇಳಬಹುದು. ಇನ್ನು ರಾಶಿಯಲ್ಲಿಯೇ 11ನೇ ಮನೆಯ ಅಧಿಪತಿ ಇರುವುದರಿಂದ ಕೆಲವೊಂದು ಅಂದರೆ ಜೀವನದಲ್ಲಿ ಮಿಶ್ರ ಫಲಿತಾಂಶ, ಒಂದಷ್ಟು ದಿವಸ ಒಳ್ಳೆಯದು, ಒಂದಷ್ಟು ದಿವಸ ಕೆಟ್ಟದು, ಒಂದಷ್ಟು ದಿವಸ ತಿಂಗಳ ಪ್ರಾರಂಭದಲ್ಲಿ ಲಾಭ, ನಂತರದಲ್ಲಿ ನಷ್ಟ, ಹೀಗಿದ್ದೆಲ್ಲ ಎದುರಿಸಬೇಕಾಗ್ಬೋದು. ಅದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅವನು ಲಗ್ನದಲ್ಲಿ ಇರುವುದರಿಂದ
ನೀವು ಹೊಸದಾಗಿ ಯಾವುದೇ ಒಂದು ನಿಮ್ಮ ಪ್ರಾಜೆಕ್ಟ್ ಏನಿದ್ರೆ, ಯೋಜನೆಗಳಿದ್ದರೆ ಅಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ. ಈಗಾಗಲೇ ಏನಾದರೂ ಅಂತಹ ಕೆಲಸ ನಡೀತಾ ಇದ್ದರೆ, ಸ್ವಲ್ಪ ಏರಿಳಿತಗಳು ಇದ್ದರೂ ಕೂಡ ಅದನ್ನು ಧೃತಿಗೆಡದೆ ಪುನಃ ಪ್ರಯತ್ನವನ್ನು ಮಾಡಿ ಸಾಧನೆಯ ಮೆಟ್ಟಿಲನ್ನು ಏರುವುದಕ್ಕೆ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ 11ನೇ ಮನೆಯಲ್ಲಿ ಇರತಕ್ಕಂತಹ 11ನೇ ಮನೆಯ ಅಧಿಪತಿ ಆದರೂ ರಾಶಿಯಲ್ಲಿಯೇ ಇರುವುದರಿಂದ ಕೆಲವೊಂದು ಆಗಾಗ ಏರಿಳಿತಗಳು ಸಹಜವಾಗಿ ಉಂಟಾಗುತ್ತೆ. ಅದಕ್ಕೆ ತಲೆಯನ್ನು ಕೆಡಿಸಿಕೊಳ್ಳದೆ ಪ್ರಯತ್ನವನ್ನು ಮಾಡು. ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ಸಂಪೂರ್ಣವಾದಂತಹ ಪರಿಶ್ರಮವನ್ನು ಹಾಕಿ ಮಾಡಿದರೆ ಇವತ್ತಲ್ಲ ನಾಳೆ ಒಳ್ಳೆಯದಾಗಿಯೇ ಆಗುತ್ತೆ. ಅದರಿಂದ ಈ ವಿಚಾರದಲ್ಲಿಯೂ ಕೂಡ ಈ ನೀತಿಯನ್ನು ನೀವು ಅಳವಡಿಸಿಕೊಳ್ಳಿ. ಇನ್ನು 12ನೇ ಮನೆಯಲ್ಲಿ 4 ಗ್ರಹಗಳು ಇದೆ. ಮಿತ್ರಸ್ಥಾನ, ಶತ್ರುಸ್ಥಾನ, 12ನೇ ಮನೆಯ ದುಸ್ಥಾನ ಜೊತೆಯಲ್ಲಿ. ಆದ್ದರಿಂದ ಈ ಆರ್ಥಿಕವಾದಂತಹ ವಿಚಾರದಲ್ಲಿ, ಕೌಟುಂಬಿಕ ವಿಚಾರಗಳಲ್ಲಿ, ಮಾತುಕತೆಗೆ ಸಂಬಂಧಪಟ್ಟಂತೆ, ಜೊತೆಯಲ್ಲಿ ಓವರಾಲ್ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಸಮಾಧಾನ, ಅಶಾಂತಿ ಅನ್ನತಕ್ಕಂಥದ್ದು ಉಂಟಾಗಬಹುದು. ಆದ್ದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ನಡೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. 12ನೇ ಮನೆಯಲ್ಲಿ 4 ಗ್ರಹಗಳಿದೆ ಮೀನರಾಶಿಯವರಿಗೆ. ಒಂದು ಒಳ್ಳೆಯದು ಮಾಡಿದರೆ ಇನ್ನೊಂದು ಕೆಟ್ಟದ್ದು ಮಾಡುತ್ತೆ. ಅದರಿಂದ ಒಂದು ಇನ್ನೇನು ದುಡ್ಡು ಬಂತು ಅನ್ನಬೇಕಾದ್ರೆ ಅದು ಕೈ ತಪ್ಪಿ ಹೋಗ್ಬೋದು, ಸಾಲ ಕೊಟ್ಟವರು ತಿರುಗಿ ಕೊಡದೇ ಇರ್ಬೋದು, ಅಥವಾ ಅನಾವಶ್ಯಕ ದುಡ್ಡು ಎಲ್ಲೋ ಕೊಟ್ಟು ಸಿಕ್ಕಿ ಹಾಕಿಕೊಂಡು ಆರ್ಥಿಕವಾದ ಸಂಕಷ್ಟಗಳಿಗೆ ಎದುರಾಗ್ಬೋದು. ಇಂತಹದ್ದೆಲ್ಲ ಉಂಟಾಗಿಬಿಡುತ್ತೆ. ಅದರಲ್ಲೂ ಕೂಡ ಈ ಬ್ಯಾಂಕ್ ಉದ್ಯೋಗಿಗಳು ಏನಿದ್ದಾರೆ ಅವರಿಗೆ ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಇದೆ. ಈ ಆರ್ಥಿಕ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಯಾರಿರ್ತಾರೆ, ಅದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಅಥವಾ ಖಾಸಗಿ ಬ್ಯಾಂಕ್ ಇರ್ಬೋದು, ಅಥವಾ CA ಚಾರ್ಟೆಡ್ ಅಕೌಂಟು, ಈ ಒಟ್ಟಿಗೆ ಈ ಆರ್ಥಿಕವಾದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಕೆಲವೊಂದು ಬದಲಾವಣೆ ಆಗತಕ್ಕಂತಹ, ಅಂದರೆ ಗಣನೀಯ ಪ್ರಮಾಣದಲ್ಲಿ ಬದಲಾವಣೆ ಆಗ್ಬೋದು. ಅದು ವರ್ಗಾವಣೆ ರೂಪದಲ್ಲಿರ್ಬೋದು ಅಥವಾ ಬಡ್ತಿಯ ರೂಪದಲ್ಲಿರ್ಬೋದು. ಇಂತಹದ್ದು ಆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥವರ ಒಂದು ಪ್ರಗತಿ, ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗುತ್ತೆ. ಒಟ್ಟಿನಲ್ಲಿ ಈ ಮಾರ್ಚ್ ತಿಂಗಳು ಮೀನರಾಶಿಯವರಿಗೆ 70% ಕಷ್ಟ, 30% ಒಳ್ಳೆಯ ಅಂಶಗಳು, ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಅದರಿಂದ ನಿರ್ದಿಷ್ಟವಾಗಿ ಕೆಲವೊಂದು ಈಗಾಗಲೇ 7.5 ನಡೀತಾ ಇದೆ. ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸಬೇಕು ಪ್ರತಿನಿತ್ಯವೂ ಕೂಡ. ಶನಿ ಮಂತ್ರ ಜೊತೆಯಲ್ಲಿ ಆಂಜನೇಯ, ಹನುಮಂತನ ಒಂದು ದೇವಾಲಯಕ್ಕೆ ಶನಿವಾರದ ದಿವಸ ಹೋಗಿ ಆ ಮೂಲಕ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ, ಅದು 7.5 ನಡೀತಾ ಇರುವುದರಿಂದ ಅಮಾವಾಸ್ಯೆಯ ದಿವಸ, ಹುಣ್ಣಿಮೆಯ ದಿವಸ, ಶನಿವಾರದ ದಿವಸ, ಇಂತಹ ದಿವಸಗಳಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯ ದೀಪವನ್ನು ನೀವು ಹಚ್ಚಿ ಆ ಮೂಲಕ ಶನಿ ಕೃತವಾದಂತಹ ದೋಷಗಳಿಂದ ಏನು ಕಷ್ಟಗಳಿದೆ ಅದೆಲ್ಲವೂ ಪರಿಹಾರವಾಗಲಿ ಅನ್ನತಕ್ಕಂತಹ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇರಿ. ಇದರಿಂದ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ಪ್ರತಿನಿತ್ಯವೂ ನೀವು ಸ್ವಂತ ಜಪ ತಪ ಇವನ್ನು ಮಾಡತಕ್ಕಂಥದ್ದು ಒಳ್ಳೆಯದೇ. ಯಾಕೆಂದರೆ ಈ ಗ್ರಹಣ ಬೇರೆ ಇದ್ದರೆ ಅದರ ಎಫೆಕ್ಟ್ ಇದೆ ಒಂದು 6ನೇ ಮನೆಯಲ್ಲಿ ಉಂಟಾಗೋದ್ರಿಂದ ಅಲ್ಪ ಪ್ರಮಾಣದಲ್ಲಿ. ಅದರಿಂದ ಇದಕ್ಕೂ ಕೂಡ ಸೂಕ್ತವಾದಂತಹ ಜಪವನ್ನು ಮಾಡಿಕೊಳ್ಳಿ. ಹೀಗೆ ಎಷ್ಟೇ ಕೆಟ್ಟದಿರ್ಬೋದು, ಜಾತಕ ಗೋಚಾರದಲ್ಲಿ ತೊಂದರೆ ಇದ್ದರೂ ನಾವು ಮಾಡತಕ್ಕಂತಹ ಪರಿಹಾರ ಅನ್ನತಕ್ಕಂಥದ್ದು ನಮ್ಮ ಜೀವನವನ್ನು ಬದಲಾವಣೆ ಮಾಡಿಬಿಡುತ್ತೆ. ಆದ್ದರಿಂದ ಈ ರೀತಿಯಾಗಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಮಾರ್ಚ್ ತಿಂಗಳು ನಿಮಗೆ ಒಳ್ಳೆಯದನ್ನೇ ಉಂಟು ಮಾಡುತ್ತೆ. ನಿರಂತರವಾಗಿ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳಲು ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.